ಒಮ್ಮೆ ಶ್ರೀಕೃಷ್ಣರು ಸುಮ್ಮನಾಗಿ ನಿದ್ರಿಸುತ್ತಿದ್ದರು. ಅವರ ಸಮೀಪವೇ ವೇಣುವಿತ್ತು. ರಾಧಾದೇವಿ ಆ ವೇಣುವಿನ ರಹಸ್ಯವೇನು ಎಂಬುದರ ಬಗ್ಗೆ ಕುತೂಹಲದಿಂದ ಇದ್ದಳು. ಏಕೆ ಈ ವೇಣುವನ್ನು ಕೃಷ್ಣ ಅವರು ಯಾವಾಗಲೂ ತಮ್ಮ ಜೊತೆ ಇಡುತ್ತಾರೆ ಎಂಬುದನ್ನು ಅವಳು ಅರ್ಥ ಮಾಡಿಕೊಳ್ಳಲು ಆತುರದಿಂದಿದ್ದಳು. ಅವಳು ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡಳು, ಈ ವೇಣುವಿನಲ್ಲಿ ಏನೋ ಇದೆ. ಇದರ ರಹಸ್ಯವೇನು? ನಾನು ತಿಳಿಯಲೇಬೇಕು. ಶ್ರೀಕೃಷ್ಣರು ನಿದ್ರಿಸುತ್ತಿರುವಾಗ ರಾಧಾದೇವಿ ಧ್ವನಿಯು ಮಾಡದೆ ನಿಶಬ್ದವಾಗಿ ಆ ವೇಣುವನ್ನು ತೆಗೆದುಕೊಳ್ಳುತ್ತಾಳೆ. ಅದನ್ನು ತಮ್ಮ ಹತ್ತಿರ ಹಿಡಿದುಕೊಂಡು ಕೇಳಲು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಆದರೆ ಆಕೆಗೇನು ಸಿಕ್ಕಿತು ಎಂದರೆ ಸುದೀರ್ಘ ನಿಶಬ್ದತೆ ಮಾತ್ರ. ಗೊಂದಲಗೊಂಡ ರಾಧಾ ಆ ವೇಣುವನ್ನು ತನ್ನ ಪಾದಗಳ ಮುಂದೆ ಇಟ್ಟು ಅದನ್ನು ತೀವ್ರವಾಗಿ ನೋಡುವಾಗ ಉತ್ತರಕ್ಕಾಗಿ ಹುಡುಕುತ್ತಿದ್ದಳು. ಆಗಲೇ ಶ್ರೀಕೃಷ್ಣರು ನಗುತ್ತಾ ಎಚ್ಚರಗೊಂಡರು. ಅವರು ರಾಧಾಳ ವೇಣುವು ಹಿಡಿದುಕೊಂಡಿರುವುದನ್ನು ಗಮನಿಸಿ ಹೇಳಿದರು, ರಾಧಾ, ನೀನು ಈಗಾಗಲೇ ವೇಣುವಿನ ರಹಸ್ಯವನ್ನು ಅರಿತಿದ್ದೀಯಾ? ರಾಧಾ ತಲೆಯನ್ನಾಡಿಸುತ್ತಾಳೆ. ಇನ್ನೂ ಗೊಂದಲದಲ್ಲಿ, ನನಗೆ ನಿಶಬ್ದತೆಯ ಹೊರತು ಏನೂ ಸಿಕ್ಕಲಿಲ್ಲ. ಈ ವೇಣುವನ್ನು ವಿಶೇಷವಾಗಿರಿಸುವುದು ಏನು? ಶ್ರೀಕೃಷ್ಣರು ನಗುತ್ತಾ ಹೇಳಿದರು, ರಾಧಾ, ಈ ವೇಣು ಖಾಲಿ ಇದೆ. ಅನಗತ್ಯ ಚಿಂತನೆಗಳಿಂದ ಮುಕ್ತವಾದ ಮನಸ್ಸಿನಂತೆ ನಿನ್ನ ಮನಸ್ಸು ಶಾಂತವಾಗಿದ್ದರೆ ಮತ್ತು ಶುದ್ಧವಾಗಿದ್ದರೆ ನಾನು ಕೃಷ್ಣ ನಿನ್ನ ಹೃದಯದಲ್ಲಿ ಪ್ರವೇಶಿಸಿ ಯಾವಾಗಲೂ ನಿನ್ನ ಜೊತೆಗೆ ಇರುತ್ತೇನೆ. ಆದರೆ ನಿನ್ನ ಮನಸ್ಸು ಸಂಶಯಗಳಿಂದ, ಭಯದಿಂದ ಮತ್ತು ಅನೇಕ ಚಿಂತನೆಗಳಿಂದ ತುಂಬಿದ್ದರೆ ನಾನು ಅಲ್ಲಿ ಎಲ್ಲಿ ಸ್ಥಾನ ಪಡೆಯುವೆ? ರಾಧಾ ಗಮನವಿಟ್ಟು ಕೇಳಿದಳು. ಅರ್ಥ ಮಾಡಿಕೊಳ್ಳುತ್ತಾಳೆ. ವೇಣುವಿನ ಖಾಲಿತನವು ದೇವರ ಪ್ರೀತಿಯ ಪ್ರವೇಶಕ್ಕೆ ಬೇಕಾದ ಶಾಂತ ಮನಸ್ಸಿನ ಸಂಕೇತ. ಕೃಷ್ಣರು ಮುಂದುವರಿಸುತ್ತಾರೆ, ನೀನಿಲ್ಲದೆ ರಾಧಾ ಈ ವೇಣುವಿಗೆ ಅರ್ಥವೇ ಇಲ್ಲ. ಹಾಗೆ ಇದಿಲ್ಲದೆ ನೀನು ಕೂಡ ಅಪೂರ್ಣ. ಈ ವೇಣು ನಮ್ಮಿಬ್ಬರ ನಡುವಿನ ಸಮ್ಮಿಲನ, ಭಕ್ತಿಯ ಮತ್ತು ಶುದ್ಧತೆಯ ಸಂಕೇತ. ಅದರಿಂದಲೇ ನಾನು ಇವನಿಂದ ಅಂತ್ಯದ ಸಿಹಿಯಾದ ಸಂಗೀತವನ್ನು ಹಾಡಲು ಸಾಧ್ಯವಾಗುತ್ತಿದೆ. ಆದ್ದರಿಂದ ನಾನು ಈ ವೇಣುವನ್ನು ಯಾವಾಗಲೂ ನನ್ನ ಜೊತೆ ಇಡುತ್ತೇನೆ. ರಾಧಾ ನಗುತ್ತಾಳೆ. ರಹಸ್ಯವೆಂದು ತಿಳಿದಿರುವುದು ಕೇವಲ ವೇಣುವಲ್ಲ, ಆದರೆ ತಮ್ಮಿಬ್ಬರ ನಡುವಿನ ಇರುವ ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿ ಅಡಗಿದೆ ಎಂದು ಮನಸ್ಸು ಮಾಡುತ್ತಾಳೆ. ಧನ್ಯವಾದಗಳು.